ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಗುರುವಾರದಂದು ಸಾಯಿಬಾಬಾಗೆ ಯಾವ ದೀಪ, ಯಾವ ಮಂತ್ರ, ಹೇಗೆ ಪೂಜೆ ಮಾಡಿದ್ರೆ ಯಾವ ಸಮಸ್ಯೆಗೆ ಫಲ ಸಿಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಗುರುವಾರ ಸಾಯಿಬಾಬಾ ವಿಶೇಷ ದೀಪ ಪೂಜೆ ಸಮಸ್ಯೆ ಪ್ರಕಾರ ನೀವು ಮಾಡ್ಕೋಬೋದು. ಉದ್ಯೋಗ ಕೆಲಸ ಆಗಬೇಕಾದ್ರೆ ಹೆಂಗೆ ಬೇಕೋ ಹಂಗೆ ನೀವು ಮಾಡ್ಕೋಬೋದು. ದೀಪ ಹಚ್ಕೊಬೇಕಾಗುತ್ತೆ. ಮೊದಲನೇದಾಗಿ ತುಪ್ಪದ ದೀಪ, ಒಂದು ಬತ್ತಿ ಇಲ್ಲ 2 ಬತ್ತಿ ಹಾಕಿ ಒಂದು ದೀಪ ಹಚ್ಚಿದ್ರೂ ನಡೆಯುತ್ತೆ. ಮಂತ್ರ 108 ಬಾರಿ ಓಂ ಶ್ರೀ ಸಾಯಿನಾಥಾಯ ನಮಃ ಎಂದು ಹೇಳ್ಕೊಬೇಕು. ಪ್ರಾರ್ಥನೆ: ಸಾಯಿ, ನನಗೆ ಸರಿಯಾದ ಕೆಲಸ, ಶ್ರಮಕ್ಕೆ ತಕ್ಕ ಫಲ ದೊರಕಲಿ ಎಂದು ಬೇಡ್ಕೊಳ್ಳಿ. ವಿಶೇಷವಾಗಿ ಹಳದಿ ಹೂವು. ಗುರುವಾರ ಸಾತ್ವಿಕ ಆಹಾರ. ಎರಡನೇದಾಗಿ ಹಣಕಾಸು ತೊಂದರೆ, ಸಾಲ ನಿವಾರಣೆ. ದೀಪ ಎಳ್ಳೆಣ್ಣೆ ದೀಪ. ಮಂತ್ರ 108 ಬಾರಿ ಓಂ ಸಾಯಿರಾಮಾಯ ನಮಃ ಅಂತ ಹೇಳ್ಕೊಬೇಕು. ಅಂದರೆ ಓಂ ಸಾಯಿರಾಮ್ ಅಂತ ಹೇಳ್ಕೊಬೇಕು. ಪ್ರಾರ್ಥನೆ: ಸಾಯಿ, ನನ್ನ ಹಣಕಾಸಿನ ಅಡಚಣೆ ದೂರವಾಗಿ ಸ್ಥಿರತೆ ಕೊಡಿ. ವಿಶೇಷ: ಸ್ವಲ್ಪ ದಾನ, ಅನ್ನ, ಹಣ, ಸುಳ್ಳು ಮಾತು ತಪ್ಪಿಸಿ. ಮನಃಶಾಂತಿ, ಕುಟುಂಬ ಕಲಹ ನಿವಾರಣೆ. ದೀಪ ತುಪ್ಪ ಎಳ್ಳೆಣ್ಣೆ ಮಿಶ್ರ ದೀಪ. ಮಂತ್ರ 108 ಬಾರಿ ಹೇಳ್ಕೊಬೇಕು. ಓಂ ಶಾಂತಿ ರೂಪಾಯ ಸಾಯಿನಾಥಾಯ ನಮಃ ಅಂತ. ಪ್ರಾರ್ಥನೆ: ಸಾಯಿ, ನನ್ನ ಮನಸ್ಸಿಗೆ ಮನೆಗೂ ಶಾಂತಿ ತುಂಬಿ ಅಂತ ಬೇಡ್ಕೊಬೇಕು. ಬಿಡಿ ಹೂವು, ಕೋಪ ತಪ್ಪಿಸಿ. ಮದುವೆ ವಿಳಂಬ, ವೈವಾಹಿಕ ಸಮಸ್ಯೆ. ದೀಪ ತುಪ್ಪದ ದೀಪ, 2 ಬತ್ತಿ. ಮಂತ್ರ 108 ಬಾರಿ ಶ್ರೀ ಅಂದರೆ ಓಂ ಶ್ರೀ ಸಾಯಿ ವರದಾಯ ನಮಃ ಅಂತ ಮಾಡ್ಕೊಬೇಕು. ಪ್ರಾರ್ಥನೆ: ಸಾಯಿ, ನನ್ನ ವೈವಾಹಿಕ ಜೀವನಕ್ಕೆ ಶುಭ ಮಾರ್ಗ ತೋರಿಸಿ ಎಂದು ಬೇಡ್ಕೊಬೇಕು. ವಿಶೇಷ: ಹಳದಿ ಅಥವಾ ಬಿಳಿ ಹೂವು. ಹಿರಿಯರಿಗೆ ಗೌರವ, ಆರೋಗ್ಯ ಸಮಸ್ಯೆ. ದೀಪ ಎಳ್ಳೆಣ್ಣೆ ದೀಪ. ಮಂತ್ರ 108 ಬಾರಿ ಶ್ರೀ ಓಂ ಸಾಯಿ ಆರೋಗ್ಯ ಪ್ರದಾಯ ನಮಃ ಅಂತ ಬೇಡ್ಕೊಬೇಕು. ಪ್ರಾರ್ಥನೆ: ಸಾಯಿ, ದೇಹ ಮನಸ್ಸಿಗೆ ಆರೋಗ್ಯ ಕೊಡಿ ಅಂತ ಬೇಡ್ಕೊಳ್ಳಿ. ವಿಶೇಷ: ಧೂಪ ಹಚ್ಚಿ ನಂಬಿಕೆ ಮತ್ತು ಧೈರ್ಯ. ಯಾವುದೋ ಒಂದು ಅಂದುಕೊಂಡ ಕೆಲಸ ಆಗಬೇಕಾದ್ರೆ ನೀವು ದೀಪನ ಹಚ್ಕೊಳ್ಳೋದು ಯಾವ ರೀತಿ ಅಂತ ನೋಡೋದಾದರೆ, ದೀಪದ ಅಂದರೆ ತುಪ್ಪದ ದೀಪ 1 ಅಥವಾ 2 ಬತ್ತಿ ಅಂದರೆ 1 ದೀಪ ಹಚ್ಕೊಳ್ಳಿ. ಮಂತ್ರ 108 ಬಾರಿ ಹೇಳ್ಕೊಳ್ಳಿ. ಓಂ ಶ್ರೀ ಸಾಯಿ ಸಮರ್ಥಾಯ ನಮಃ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಂದರೆ ಮಂತ್ರ ಹೇಳ್ಕೊಳ್ಳಿ. ಸಂಕಲ್ಪ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಹೇಳ್ಕೊಳ್ಳಿ. ಸಾಯಿ, ಈ ಕೆಲಸ ನನ್ನ ಒಳಿತಿಗೆ ಇದ್ದರೆ ದಯವಿಟ್ಟು ನೆರವೇರಿಸಿ ಅಂತ ಬೇಡ್ಕೊಳ್ಳಿ. ಅತ್ಯಂತ ಮುಖ್ಯ ನಿಯಮಗಳು ನೋಡೋದಾದರೆ ಯಾವ್ಯಾವು ಅಂತ: ದೀಪ ಹಚ್ಚುವಾಗ ಶ್ರದ್ಧೆ ಸಬೂರಿ. ಫಲಕ್ಕೆ ಆತುರ ಬೇಡ. ದೀಪ ಊದಬೇಡಿ, ಒಂದೇ ದೀಪ ಸಾಕಾಗುತ್ತೆ. ಸಾಯಿಬಾಬಾ ಹೇಳಿದ್ದು, ನನ್ನ ಮೇಲೆ ಸಂಪೂರ್ಣ ಭಾರ ಹಾಕು, ನಾನು ದಾರಿ ತೋರಿಸುತ್ತೇನೆ. ನಿಮ್ಮ ಮನಸ್ಸಿನ ಆಳದಲ್ಲಿರುವ ಆಸೆ ಈಡೇರಲೆಂದು ಸಾಯಿಬಾಬಾರಲ್ಲಿ ಮಾಡಬಹುದಾದ ಸರಳ ಆದರೆ ಅತ್ಯಂತ ಪರಿಣಾಮಕಾರಿ ಪೂಜೆ ಮತ್ತು ಪ್ರಾರ್ಥನೆ. ಆ ಸಾಯಿಬಾಬಾ ಮನಸ್ಸಿನ ಆಸೆ ಸಿದ್ಧಿ. ವಿಶೇಷ ಪೂಜೆ ಗುರುವಾರ ಅಥವಾ ಪ್ರತಿದಿನವೂ ಮಾಡಬಹುದು. ಸಮಯ: ಬ್ರಾಹ್ಮಿ ಮುಹೂರ್ತ 4:30ರಿಂದ 5:30 ಅಥವಾ ಸಂಜೆ ದೀಪ ಸಮಯ. ದೀಪ ಶುದ್ಧ ದೀಪ, 2 ಬತ್ತಿ, ಶ್ರದ್ಧೆ ಸಬೂರಿ. ಸಂಕೇತ: ದೀಪ ಹಚ್ಚುವಾಗ ಹೇಳಬೇಕಾದ ವಾಕ್ಯ ದೀಪ ಹಚ್ಚುತ್ತಾ ನಿಧಾನವಾಗಿ ಹೇಳಿ. ಓಂ ಶ್ರೀ ಸಾಯಿನಾಥಾಯ ನಮಃ. ಮನಸ್ಸಿನ ಆಸೆ ಹೇಳುವ ವಿಧಾನ ಅತಿ ಮುಖ್ಯ. ಕಣ್ಣು ಮುಚ್ಚಿ ಹೃದಯದ ಮೇಲೆ ಕೈ ಇಟ್ಟು ಮನಸ್ಸಿನಲ್ಲಿ ಅಥವಾ ನಿಧಾನವಾಗಿ ಹೇಳಿ: ಓಂ ಸಾಯಿಬಾಬಾ, ನನ್ನ ಮನಸ್ಸಲ್ಲಿರುವ ಈ ಆಸೆಗಳನ್ನು ಸ್ಪಷ್ಟವಾಗಿ ಆದರೆ ಸರಳವಾಗಿ ಹೇಳಿ. ನನ್ನ ಮತ್ತು ಎಲ್ಲರ ಒಳಿತಿಗೆ ಇದ್ದರೆ ದಯವಿಟ್ಟು ನೆರವೇರಿಸಿ. ನಿಮ್ಮ ಇಚ್ಛೆಗೆ ನಾನು ಶರಣು. ಮಂತ್ರ ಜಪ ಮಾಡಬೇಕಾಗತ್ತೆ. ಈ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಓಂ ಸಾಯಿ ರಾಮಾಯ ನಮಃ, ಓಂ ಸಾಯಿನಾಥಾಯ ನಮಃ. ಮಾಲೆ ಇದ್ದರೆ ಒಳ್ಳೆಯದು, ಇಲ್ಲದಿದ್ದರೂ ಸರಿ. ಮೌನ ಪ್ರಾರ್ಥನೆ: ಮಂತ್ರದ ನಂತರ ಅಂದರೆ 2-3 ನಿಮಿಷ ಮೌನ. ಸಾಯಿಬಾಬಾರ ಮುಖವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿ. ಪೂಜೆ ಮುಗಿಸುವ ವಾಕ್ಯ ಕೊನೆಗೆ ಹೇಳಿ: ಸಾಯಿ, ಫಲಕ್ಕೆ ನಾನು ಆತುರ ಪಡಲ್ಲ, ಶ್ರದ್ಧೆ ಮತ್ತು ಸಬೂರಿ ಕೊಡಿ. 11 ದಿನಗಳ ವ್ರತ. ಆಸೆ ಬಲವಾಗಿ ಇದ್ದರೆ 11 ದಿನ ನಿರಂತರವಾಗಿ ಇದೇ ವಿಧಾನ ಪಾಲಿಸಬೇಕಾಗತ್ತೆ. ಸಾಧ್ಯವಾದರೆ ಗುರುವಾರ ವಿಶೇಷವಾಗಿ 11ನೇ ದಿನ ಸ್ವಲ್ಪ ದಾನ, ಅನ್ನ, ಹಣ, ಹಣ್ಣು. ಅತ್ಯಂತ ಮುಖ್ಯವಾಗಿ ಮಾತು: ಸಾಯಿಬಾಬಾ ನೇರವಾಗಿ ಹೌದು ಅಥವಾ ಇಲ್ಲ ಎನ್ನುವುದಿಲ್ಲ. ಅವರು ತಡವಾಗಿ ಕೊಡುತ್ತಾರೆ. ನಂಬಿಕೆ ಇಡಬೇಕಾಗುತ್ತೆ ಅಷ್ಟೇ. ಬೇರೆ ರೂಪದಲ್ಲಿ ಕೊಡುತ್ತಾರೆ. ಅಂದರೆ ಇಂಥದ್ದೇ ರೂಪದಲ್ಲಿ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ಬೇರೆ ರೂಪದಲ್ಲಿ ಕೊಡಬಹುದು. ಅಥವಾ ಇನ್ನೂ ಉತ್ತಮದಕ್ಕೆ ದಾರಿ ತೆಗೆಯುತ್ತಾರೆ. ನಿಮ್ಮ ಆಸೆ ಶುದ್ಧವಾಗಿದ್ದರೆ ಸಾಯಿ ದಾರಿ ತಪ್ಪಿಸುವುದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ.